ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು. ಅರ್ಧ kg ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿ ತೊಗೊಂಡ್ಮೇಲೆ ನಾನು ಈಗ ಅದಕ್ಕೆ ಮಸಾಲೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಇದು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, 1-2 ಸ್ಪೂನು ಧನಿಯಾ, 1 ಸ್ಪೂನು ಎಳ್ಳು. ಇದು ಮ್ಯಾಗಡಿಂದೆಲ್ಲ ತೆಗಿಬೇಕು, ಅಷ್ಟು ತೆಗಿಬೇಡ್ರಿ, ಇಷ್ಟೇ ಹಿಂಗೆ ಅನ್ಕೋಬೇಕು. ಎಲ್ಲ ತೆಗೆದ್ಬಿಟ್ರೆ ಅದು ಕೈಯೆಲ್ಲ ಹೋಗ್ತದೆ, ಆ ಟೇಸ್ಟ್ ಬರಲ್ಲ. ಮೇಲೆಲ್ಲ ಸಿಪ್ಪೆ ತೆಗೆದಿದ್ದೀನಿ. ಈಗ ನೋಡು ಎಲ್ಲ ಎರ್ಜಿದ ಮೇಲೆ ಈಗ ಆಯಿತು. ಈಗ ಕಟ್ ಮಾಡ್ತಾ ಇದ್ದೀನಿ. ಒಂದು ಸೈಜ್ ಕಟ್ ಮಾಡಬೇಕು, ಫುಲ್ಲು ತಳ್ಳಗೆ ಕಟ್ ಮಾಡಬೇಕು, ಫುಲ್ಲು ಗಟ್ಟಿ ಇರಬಾರ್ದು, ಇದು ದಪ್ಪ ಇರಬಾರ್ದು. ಒಂದು ಸೈಜಿಗೆ ಕಟ್ ಮಾಡಬೇಕು, ಈ ಥರ ಕಟ್ ಮಾಡಬೇಕು. ಒಳಗಿರೋ ಬೀಜ ಇರ್ತದೆ, ಅದೆಲ್ಲ ನಾವು ಓಪನ್ ಮಾಡಬೇಕು, ತೆಗಿಬೇಕದು. ಮಕ್ಕಳು ಕೈ ಅಂತ ತಿನ್ನಲ್ಲ. ನೋಡ್ತಾ ಇರ್ಬೋದು, ಈ ಥರ ಮಾಡಬೇಕು. ಎಲ್ಲ ಬೀಜ ಎಲ್ಲ ತೆಗೆದಿದ್ದೀನಿ. ಎಲ್ಲ ಬೀಜೆಲ್ಲ ಹೋದ್ಮೇಲೆ ಆ ಕೈ ಬರಲ್ಲ ಅಂತ ತೆಗಿತಾರೆ. ನೋಡ್ತಾ ಇರ್ಬೋದು, ನಾನು ಬೀಜ ಎಲ್ಲ ತಗೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಒಂದಿಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು. ಹಿಂಗೆ ಕಲಿಸ್ಬೇಕು, ಹಿಂಗೆ ಚೆನ್ನಾಗಿ ನೀಟಾಗಿ. ಅರಿಶಿನ ಉಪ್ಪು ಎಲ್ಲ ಹೊಂದ್ಕೋಬೇಕು. ಅದು ಸ್ವಲ್ಪ ಕೈ ಬರಲ್ಲ ಅಂತ ಈಗ ಕಲಿಸ್ತಾ ಇದ್ದೀನಿ. ಕಲಸಿ ಒಂದು 10 ನಿಮಿಷ ಇಡಬೇಕು. ಹಿಂಗೆ ಎಲ್ಲ ಮಿಕ್ಸ್ ಆಗಬೇಕು. ಈಗ ಗ್ಯಾಸ್ ಹಚ್ಚಿದ್ದೀನಿ. ಅಲ್ಲಿ ಉರಿಯೋಕೆ ಎಣ್ಣೆ ಹಾಕ್ತೀನಿ. ಅದು ಏನೇನು ಹಾಕ್ತಂತ ನೀವು ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1-2 ಸ್ಪೂನು. ಇದು ಚೆನ್ನಾಗಿ ಉರಿಬೇಕು. ಹಾಕ್ಕೊಂತ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ, ಎಳ್ಳು, ಮೆಂತ್ಯಕಾಳು, ಧನಿಯಾ ಅವೆಲ್ಲ ಹುರಿತಾ ಇದ್ದೀನಿ. ಸ್ವಲ್ಪ ಹುರ್ಕೋಬೇಕು, ಬಿಸಿ ಕಡಿಮೆ ಆಗಲಿ, ಆಮೇಲೆ ರುಬ್ಕೊಳ್ಳೋಣ. ಮಿಕ್ಸಿ ಮಾಡ್ತಾ ಇದ್ದೀನಿ. ಈ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕಾಗ್ತದೆ. ಫುಲ್ಲು ನೈಸ್ ಆಗ್ಬೇಕಂಬ ಏನಿಸ್ತದೆ, ಸ್ವಲ್ಪ ಗರಿ ಇದ್ದರೆ ಚೆನ್ನಾಗಿರ್ತದೆ ಟೇಸ್ಟು. ಈ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇದು ಹುರ್ಕೊತಾ ಇದ್ದೀವಿ. ಸ್ವಲ್ಪ ಹುರಿಬೇಕನ್ನು ನೋಡ್ತಾ ಇರ್ಬೋದು. ಎಲ್ಲ ಚೆನ್ನಾಗಿ ನೀರು ಬಿಡ್ತಾ ಇದ್ದೀವಿ. ಈಗ ಸ್ವಲ್ಪ ಹುರಿಬೇಕು. ಇದು ಹುರಿದು ಸೈಡಿಗೆ ತೆಗೆದಿಟ್ಕೋಬೇಕು. ನೋಡ್ತಾ ಇರ್ಬೋದು, ಹುರಿಬೇಕು ಚೆನ್ನಾಗಿ ನೀಟಾಗಿ. ಸ್ವಲ್ಪ ಪ್ಲೇಟ್ ಮುಚ್ಚೋಣ, ಅದು ನೀರೆಲ್ಲ ಬಿಟ್ಕೊಳ್ತಾ ಇದೆ. ಪ್ಲೇಟ್ ಮುಚ್ಚೋಣ. ಇಷ್ಟು ಹುರಿದಿದ್ದೀನಿ. ಈಗ ಆಫ್ ಮಾಡ್ತಾ ಇದ್ದೀನಿ. ಈಗ ಬೇರೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ, ತೋರಿಸ್ತೀನಿ. ಸೈಡ್ ಬಿಡೋದು ಹಾಕೋಣ.
ಈಗ ನೋಡ್ತಾ ಇರ್ಬೋದು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು. ಈ ಟೈಮ್ದಲ್ಲಿ ಏನು ಮಾಡಬೇಕಪ್ಪ ಅಂದರೆ, 2 ಚಿಕ್ಕದಾಗಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. 2 ಚಿಕ್ಕದಾಗಿ ಈರುಳ್ಳಿ ತೊಗೊಂಡಿದ್ದೀನಿ, ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೆಳಿಬೇಕು. ಇದು ಬಣ್ಣ ಬರುತ್ತೆ, ಫ್ರೈ ಮಾಡಬೇಕು. ಜಾಸ್ತಿ ಉರಿದ್ರೊಳಗೆ ಒತ್ತಾಗ್ತದೆ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ತಿರುಗೋಗಿ ಇದು ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ. ನೋಡಿ ಇಷ್ಟಿರ್ಬೋದು. ಒಂದೇ ಒಂದು 3 ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ಕರಿಬೇವು ಯಾಕಪ್ಪ ಆಮೇಲೆ ಹಾಕ್ತೇವೆ ಅಂತಂದ್ರೆ, ನಾನು ಎಲ್ಲ ಅಡಿಕೆ ಸ್ವಲ್ಪ ಆಮೇಲೆ ಹಾಕ್ತೀನಿ, ಇಲ್ಲಾಂದ್ರೆ ಒತ್ತೋಗಿ, ಇಲ್ಲಾಂದ್ರೆ ಒಂದೊಂದು ಸಲ ಕಪ್ಪಾಗಿಬಿಡ್ತಾರೆ. ನನಗೆ ಅದು ಟೇಸ್ಟ್ ಸರಿ ಇರೋಲ್ಲ. ಈ ಥರ ಹಾಕಿದ್ದೀನಿ. ಮೀಡಿಯಮ್ ಸೈಜ್ ಟೊಮೆಟೊ 2 ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ಹಾಕಿದ ನಂತರ ನಾವು ಏನು ಮಾಡಬೇಕಪ್ಪ ಅಂದರೆ, ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಆಮೇಲೆ ನೋಡೋಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಹಾಕಿದ್ದೀವಿ ಆಗಲೇ, ಸ್ವಲ್ಪ ಇಷ್ಟು ಅರಿಶಿನ. ಇದನ್ನೆಲ್ಲ ಚೆನ್ನಾಗಿ ಹಾಕ್ತಾನೆ. ಅದೆಲ್ಲ ಟೊಮೆಟೊನೆಲ್ಲ ಸ್ಮೂತಾಗಿ ಆಗಬೇಕು, ಅಷ್ಟೊಳಗೆ ಹಾಕಬೇಕು. ಆಮೇಲೆ ನಾನು ಏನು ಹಾಕ್ಬೇಕಂತ ನಿಮ್ಗೆ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು, ಟೊಮೆಟೊ ಎಲ್ಲ ಸ್ಮೂತಾಗಿದೆ. ಈಗ ರುಬ್ಬಿಟ್ಟಿದ್ದೀವಲ್ಲ ಮಸಾಲ, ಆ ಮಸಾಲ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಕೈ ತೊಗೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಮಿಕ್ಸ್ ಆದಮೇಲೆ ಒಂದು 5-10 ನಿಮಿಷ ಹಿಂಗೆ ಇರಬೇಕಿದು. ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮ್ದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ, ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಈಗ ಹಾಗಲಕಾಯಿ ಹಾಕಿದ ನಂತರ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ಮಸಾಲೆಲ್ಲ ಎಲ್ಲ ಒಣಗಬೇಕು ಹಾಗಲಕಾಯಿದೆಲ್ಲ. ಇದೆಲ್ಲ ಹೊಂದ್ಕೊಂಡಿದೆ. ನಾನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಸ್ತೀನಿ. ಎಲ್ಲ ನೀಟಾಗಿ ಹೊಂದ್ತೀನಿ. ಒಂದು 5 ನಿಮಿಷ ನೋಡ್ತಾ ಇರ್ಬೋದು. ಇದೆಲ್ಲ ಮಿಕ್ಸ್ ಆಗಿದೆ. ಏನೇನು ಬೇಕಂದರೆ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿದ್ಮೇಲೆ ಆಮೇಲೆ ನಾನು ಖಾರ ಪುಡಿ ಅದೆಲ್ಲ ಹಾಕಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಎಲ್ಲ ಮಿಕ್ಸ್ ಆಗಿದೆ. ಮುಂಚೆನೂ ಎಲ್ಲ ಮಸಾಲೆ ಎಲ್ಲ ಈಗ ಮುಚ್ತೀನಿ. ಇನ್ನೊಂದು 5 ನಿಮಿಷ ಮುಚ್ಚಿ ಆಮೇಲೆ ಖಾರ ಪುಡಿ ಹಾಕ್ತೀನಿ. ಈಗ ಒಂದು 5 ನಿಮಿಷ ಹುಣಸೆಹಣ್ಣು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ನಾವು ಉಪ್ಪು ಖಾರ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೋಬೋದು. ಒಂದು ಲೋಟ ನೀರು ಹಾಕಿ ಒಂದು 15 ನಿಮಿಷ ಕುದಿಯಕ್ಕೆ ಬಿಟ್ರಿ. ಮಿಕ್ಸ್ ಮಾಡಿ ಒಂದು
20 ನಿಮಿಷ ಚೆನ್ನಾಗಿ ಬೆಳೆಸ್ತೀನಿ. ಹಿಂಗೆ ಮುಸ್ತಾ ಇದ್ದೀನಿ ನೋಡಿ, ಖಾರ ಉಪ್ಪು ಎಲ್ಲ ಸೆಟ್ ಆಯಿತು. ಹಿಂಗೆ ಮುಸ್ತಾ ಇದ್ದೀನಿ. ಈಗ ನೋಡೋಣ, ಒಂದು 10 ನಿಮಿಷ ಬಿಟ್ಟಿದ್ದೆ, ಒಂದು 10-15 ನಿಮಿಷ ಬಿಟ್ಟಿದ್ದೀನಿ. ಈಗ ನೋಡೋಣ ತೆಗೆದು. ಈಗ ನೋಡ್ತಾ ಇರ್ಬೋದು ಮೇಲೆಲ್ಲ ಎಣ್ಣೆಲ್ಲ ಬಂದಿದೆ. ಈಗ ಆಗಿದೆ ಅಂತ ಇದು. ನೋಡಿರಿ ಸೂಪರಾಗಿ ಬಂದಿದೆ, ನೋಡ್ತಾ ಇರ್ಬೋದು. ರೊಟ್ಟಿಗೆ, ಚಪಾತಿಗೆ, ಅನ್ನ ಕೂಡ ಸೆಟ್ ಆಗ್ತದೆ ಇದು. ಹಾಗಲಕಾಯಿ ಪಲ್ಯ ನೀವು ಮಾಡಿರಿ, ಹೆಂಗಿದೆ ಅಂತ ಹೇಳ್ರಿ. ಈಗ ಆಫ್ ಮಾಡ್ತಾ ಇದ್ದೀನಿ ನಾನು. ಓಕೆನಾ? ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆಲ್ಲ. ಟೇಸ್ಟ್ ಹೆಂಗಿರುತ್ತೆ, ಸೂಪರಾಗಿ ಅಲಂಕಾರ ಚೆನ್ನಾಗಿದೆ. ಓಕೆ, ನೀವು ನೋಡ್ತಾ ಇರ್ಬೋದು ನಾನು ಹಾಗಲಕಾಯಿ ಪಲ್ಯ ಮಾಡಿದ್ನಿ. ಹಾಗಲಕಾಯಿ ಪಲ್ಯ ರೊಟ್ಟಿ ತುಂಬ ಸೂಪರಾಗಿರ್ತೈತಿ. ಚಪಾತಿ ಕೂಡ ಚೆನ್ನಾಗಿರ್ತದೆ. ಅನ್ನ ಕೂಡ ಕಲ್ಸ್ಕೊಂಡು ತಿನ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ನೀವೊಂದು ಸಲ ಮಾಡಿ ನಿಮ್ಮ ಮನೆಯವರಿಗೆಲ್ಲ ತಿನ್ನಿಸಿ. ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನಾನು ತಿಂದು ತೋರಿಸ್ತಾ ಇದ್ದೀನಿ. ಸೂಪರ್.